ಇಲ್ಲ ಮತ್ತೆಲ್ಲ ಬೈದ್ಬಿಡ್ತಾ. Hey guys, welcome back to Mr. and Sasa YouTube channel. ಇವತ್ತು ಜಲ್ದಿ ಎದ್ದೀವಿ, 6 ಗಂಟೆಗೆ ಎದ್ದು ಬಿಟ್ಟಿನಿ. ರಾತ್ರಿ ನಿದ್ದೆನೇ ಆಗಿಲ್ಲ. ಮುಂಜಾನೆ ಏನೇನು ಮಾಡ್ಬೇಕು ಏನೇನಿಲ್ಲ ಅಂತೇಳಿ. ಯಾಕಂದ್ರೆ ಈ ಕಡೆ ಫಂಕ್ಷನ್ ಮಾಡಬೇಕು, ಕೆಲಸನೂ ಭಾಳ ಅದಾವೆ, ಅವೆಲ್ಲ ನೋಡ್ಕೋಬೇಕು. ಪ್ರೇಮ ಬರಾಗುತ್ತಾನೀಗ ಮೇಲೆ ಫೋನ್ ಹಚ್ಚಿ ನಮ್ಮಪ್ಪ 4 ಗಂಟೆಗೆ ಫೋನ್ ಹಚ್ಚಕ್ಕೆ ಚಾಲೂ ಮಾಡ್ದ. ಈಗ ಹೋಗ್ಯಾನ ಪ್ರೇಮನ್ನು ರಿಸೀವ್ ಮಾಡೋಕೆ ಬೈಕ್ ತೊಗೊಂಡು. ಅದೊಂದು ಏನೋ ಒಪ್ಪಿಕೊಂಡು ಖುಷಿ. ಯಾರು ಒಟ್ಟು ನಾವು ಬರ್ತೀವಂದ್ರೆ ಬೆಂಗಳೂರಿಂದ ಇಲ್ಲೇ ದೂರ ಇಲ್ಲ ಭಾಳ, ಅಂದ್ರೆ ಬಸ್ ಎಲ್ಲಿ ನಿಂದ್ರಿಸುತ್ತೆ, ಆರಾಮ ನಡ್ಕೋತ ಬರ್ಬೋದು ಮನಿತನ. ಅಂದ್ರೂ ರಿಸೀವ್ ಮಾಡೋಕೆ ನಮ್ಮಪ್ಪ ಹೋಗ್ತಾರೆ. ಬರ್ರಿ ಎದ್ದೇಳು, ಮುಕ್ಕೊಂಡಿದ್ವಿ ಫಸ್ಟ್ ಕ್ಲಾಸ್. ಮುಕ್ಕೊಂಡು ಎದ್ದು ಇನ್ನೂ ಎಲ್ಲರೂ ಮುಕ್ಕೊಂಡಾರ ಅನ್ಸುತ್ತೆ, ನೀನು ಎದ್ದಾರೇನು ಗೊತ್ತಿಲ್ಲ. ಟೆಂಟ್ ಲೈಟ್ ಹತ್ತೈತಿ. ಹೌಲ ವಜ್ಜೈತ್ ಆರಾಮಿಲ್ಲ ನಾನು ಅಪ್ರು ಆರೋ ಮತ್ತೆ ಹೇಳ್ತಾನೆ. ಇದ್ಯಾ ಲಗೇಜ್ ಮಾಡಿದ್ರು ಮರ ಎಕ್ಸ್ಟ್ರಾ ಇದಲ್ಲ ಹೆಂಗಿತ್ತವ ದೀಪ ಪ್ರಯಾಣ? ಬಂತು ಹೌಲ ಈಗ ಇಲ್ಲಿ ನೋಡು, ಅವು ಬಂತು ನೋಡಿ. ಯಾರು ನೋಡು, ಯಾರು ಯಾಕಡೆ ನೋಡ್ಲಿ ಯಾಕಡೆ ಬಿಡ್ಲಿ, ಯಾರು ನೋಡ್ಲಿ ಯಾರು ಬಿಡ್ಲಿ ಅನ್ನಂಗಾಗ್ಯದ ಅದು. ಹೌದಾ ಅಪ್ಪ? ಯಾಕಡೆ ನೋಡ್ತೀರಿ? ಬಾ 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 ಎಲ್ಲರ ಬಲಿ ಹೋಗ್ಕೋಣ. ಅಡುಗೆ ತಯಾರಿ ಫಸ್ಟ್ ನಮ್ಮ ಅತ್ತಿ ಬೊಣಿಗೆ ಮಾಡಿಬಿಟ್ರೆ. ಇಲ್ಲಿಂದ ಬಸವಣ್ಣನ ಅನುಯಾಯಿಗಳು, ನಮ್ಮಪ್ಪ ಆಗಲಿ ನಮ್ಮ ಅತ್ತೆ ಆಗಲಿ ಫಿಕ್ಸ್ ಇವತ್ತು ಇರ್ಬೇಕು ಎಲ್ಲ. ಈಗ ತರಕಾರಿ ಎಲ್ಲ ಕಟ್ ಮಾಡಿ ರೆಡಿ. ಈಗ ಅಡುಗೆ ಏನು ಮಾಡಾಕತ್ತೀವಿ ಅಂತ ಹೇಳ್ತೀನಿ ನಿಮಗೆ. ಅಡುಗೆ ಇವತ್ತು ಸ್ಪೆಷಲ್ ಅಡುಗೆ ದಾಲ್ಚಾ ರೈಸ್. ಇವತ್ತು ದಾಲ್ಚಾ ರೈಸ್ ಮತ್ತು ಇದು ಅರೋ ನೀವಂತ ತುಪ್ಪ. ನಿನಗೇನು ಬೇಕಾ? KGF ಬಿರಿಯಾನಿ. KGF ಬಿರಿಯಾನಿಯಾ? ಬಗಾರ ರೈಸ್. ಬಗಾರ ರೈಸ್ ಮಾಡೋಗೋದೈತಿ ಫಸ್ಟ್ ಕ್ಲಾಸ್. ಫಂಕ್ಷನ್ಗೆ ನನ್ನ ಕೆಲಸನೇ ಜಾಸ್ತಿ ಆಗ್ಬಿಡ್ತೀಗ. ಫಸ್ಟ್ ನಾನು ಫ್ರೆಶ್ ಅಪ್ ಆಗಿ ರೆಡಿ ಹಾಕೀನಿ. ಹೆಚ್ಚು ಕಮ್ಮಿ ಟೈಮ್ 10-11 ಆಗ್ಬಂತು. ಇನ್ನೂ ಹಂಗೆ ಅದೀನಿ. ಈಗ ರೆಡಿ ಹಾಕೀನಿ. ಎಲ್ಲ ಕೆಲಸ ಮಾಡಿ ಸಾಕಾತೀಗ. ಎಸ್, ನಾನಂತೂ ಈಗ ಫ್ರೆಶ್ ಆಗ್ಬಿಟ್ಟೀನಿ, ಫ್ರೆಶ್ ಅಪ್ ಆಗಿಬಿಟ್ಟಿನಿ ರೆಡಿಯಾಗಿ. ನಮ್ಮ ಇಲ್ಲಿ ಫುಲ್ ನಾನು ಹಾಗೆ ಆಗೀನಿ. ಇಷ್ಟೊತ್ತರ ಕೆಲಸ ಮಾಡಿ ಹರಿದ ಆಗಿ ನಮ್ಮದು. ಈಗ ಬಗಾರ ರೈಸ್ ಆಗೈತಿ. ನೆಕ್ಸ್ಟ್ ಇದೇನು ರೊಕ್ಕ ಮಾಡೋದೀಗ? ದಾಲ್ಚಾ ಹಾಂ, ಪರೋಟಾ ಜೊತೆ ಕುರ್ಮಾ. ಇವತ್ತು ಊಟಕ್ಕಿರೋದು ದಾಲ್ಚಾ, ಬಗಾರ ರೈಸ್, ಕುರ್ಮಾ ಆ್ಯಂಡ್ ಪರೋಟಾ. ಎಲ್ಲರಿಗೂ ಇಷ್ಟ ಆಗುವಂಥದ್ದು ಮಾಡ್ಬೇಕು. ಸುಮ್ಮನೆ ಖಾಲಿ ಪಲ್ಯ ರೊಟ್ಟಿ ಪಟ್ಟಿ ಮಾಡ್ಕೇಸಿ ಕೆಡಿಸ್ಬಾರ್ದು ಅಂತೇಳಿ. ಸ್ವೀಟ್ ತರ್ಬೇಕಾಗಿತ್ತು, ಹಾಕಿಬಿಟ್ಟು ನಾವು ಒಂದು ಸ್ವೀಟ್ ತರ್ಬೇಕು. ದಾಲ್ಚಾದ ಹಾಕಕ್ಕೆ ಸೊರೆಕಾಯಿ ಕಟ್ ಮಾಡಿಟ್ಟಾರ, ದಾಲ್ಚಾದ ಹೋಗುತ್ತೆ. ಆಮೇಲೆ ಇಲ್ಲೆಲ್ಲ ಕಟ್ ಮಾಡೋದಾರ. ಇದು ಬಂದು ಇದ್ರಾಗ ಹೋಗುತ್ತೆ, ಕುರ್ಮಾದ ಹೋಗುತ್ತೆ. ಹ್ಞೂ ರೀ, 50 ರೂಪಾಯಿ ತಂದೀನಿ. ಉಸಳಿ 50 ಅದಿಲ್ಲ ರೀ, ಉಸಳಿ ತಂದೀನಿ. ಮಾಡಿ ಕೊಯ್ದು ನೋಡ್ರಿ. ನಮ್ಮ ಸಿಟಿ ಬಂದ ನೀವು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಮತ್ತೆ ಪಡಿಸ್ಕೋಬೇಕಾಗತ್ತೆ. ನಾವು ಕೊಡೋ ಸಿಂಹಾಸನ ನೆಕ್ಸ್ಟ್ ನಾನು ಸುನೀತಾ ಕೊಡೋ ಸಿಂಹಾಸನ ಅಲ್ಲಿ ಹಾಕ್ತೈತಿ. ಈಗ ಸಿಂಗಲ್ ತರ್ಸಿತ್ತು ಫಸ್ಟಿಗೆ,
ಅದು ಬ್ಯಾಡ ಅಂತೇಳಿ ಗೊತ್ತಾಗಲಿಲ್ಲ ನನಗೆ. ಡಬಲ್ ಬಿಸಿಲು ಸಿಕ್ಕಾಪಟ್ಟೆ ಐತಿ. ಬಿಸಿಲು ಭಾಳ ಐತಿ ಇಲ್ಲಿ. ಅಲ್ಲಿ ಬೆಂಗಳೂರಾಗ ಅಂದ್ಕೊಂಡು ನಾವು ಅಲ್ಲೇ ಐತೆ ಅಂದ್ಕೊಂಡಿವಿ. ಹೌದೌದು. ಈಗ ಬರಲ್ಲ ಮಾತೀಗ. ಸ್ಟಾಪ್ ಮಾತಲ್ಲ, ಬಾಯಿ ಸುದ್ದ ಅಲ್ಲ. ಬೇ ಏನ್ ನೋಡಪ್ಪ, ಬೇ ತಂದು ಕೊಟ್ರಿ ಇನ್ನಾಗ್ಯಾರ. ಕುರ್ಮಾ ಪ್ರಿಪೇರಿಂಗ್. ಬೇ ನೀವು ರೆಡಿಯಾಗಿ ಹೋಗ. ರೆಡಿ ಆಗ ನಾವು ಆಗಿರೋಣ. ಇಲ್ಲಿ ಕುಂದ್ರಿಸ್ಬೇಕಂತ ಮಾಡಿತ್ತು ನಮ್ಮ ಮಮ್ಮಿ ಪಪ್ಪಾಗೆ, ನಾ ಜಳಕ ಮಾಡಿಲ್ಲ ಅಂತ. ಗಾಂಡ್ ಇಷ್ಟ ಇಲ್ಲ, ಆಟ ಹಣೆ ಬರ. ಮತ್ ನೀವು ಹಾ ಮತ್ತೆ ಮತ್ತೇನು ಇಲ್ಲೇ ಕೊಡ್ತೇನೆ. ಹಿಂಗೆ ಮರಾಗ ಕೊಡ್ತೀವಿ. ಹೌದ್ರಾ? ರೆಡಿಯಾ? ಮೇಕಪ್ ಗಿಕಪ್ ಏನೂ ಇಲ್ಲಣ್ಣ? ಹಾಂ ಸರಿ ಆಯ್ತು, ಮುಗಿಸ್ಕೊ ನಡಿ. ಇಲ್ಲಿ ಕುಂತ ಕುಂದಿರ್ತಾಳೆ ಸೈಡಿಗೆ. ಈಗ ಇಲ್ಲಿ ಕೂತಾಳ, ಆಮೇಲೆ ಅಲ್ಲಿ ಕುಂದಿರ್ತಾಳೆ. ಓಕೆ, ಹೌದು ಅಲ್ಲೇ ಕುಂದ್ರದ ಈಗ. ಏನು ಹೌದು, ಮೈಕ್ ಚಲೋ ಮಾಡ್ಬೇಕು. ಹಾಂ ಇಲ್ಲ ಇಲ್ಲ, ಮತ್ತಲ್ಲ ಬೈದು ಬಿಡ್ತಾ. ಅದಕ್ಕೆ ಹೋಗಿ ನಿಮ್ಮ ಅಣ್ಣಕ್ಕೆ ಏನ ಅವ್ನು ಪೂರಾ ಮುದುಕ ಹಾಕೊಂಡ. ಯಾಡೆ ಬಿಟ್ಟು ಹಚ್ಚಿಲ್ಲ ಮ್ಯಾಮ್ ಕುಡ್ದಾನೆ ಕುಡಿಸಿ
ಇಷ್ಟು ಸ್ಟೇಜ್ ಇಲ್ಲಿ ನಮ್ದು ರೆಡಿ ಆಗೈತಿ. ಅಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಅದೇನು ಶಾಸ್ತ್ರ ಅಂತಲ್ಲ, ಶಾಸ್ತ್ರ ಮುಗಿಸ್ಕೊಂಡು ಬಂದ್ಮೇಲೆ ಇಲ್ಲಿ ಬರೋದು. ಆಮೇಲೆ ಇಲ್ಲಿ ಬಂದು ಫೋಟೋ ಗಿಟ ಹೊಡ್ಕೊಂಡು ದೇವ್ರು ಮಾಡ್ಯಾರ ಅಂತ ನಮ್ಮ ಓಕೆ ಬಾ ಇಬ್ರು ರೆಡಿ ಈಗ ಸ್ಟೇಜ್ ಮೇಲೆ ಹೋಗ್ಬೇಕು. ತೆಗಿಬೇಡ ನಾವು ತರಲ್ಲ ಬಾ ಇಲ್ಲಿ ಬಾ. ಅರೇಂಜ್ಮೆಂಟ್ ನೋಡ್ರಿ ಹೆಂಗೆ ಮಾಡತ್ತ ಇಲ್ಲಿ ನಮ್ದು ಬಸ್ ಉಂಟಾ ಹತ್ತು ಮೇಲೆ ಗಟ್ಟಿ ಮೇಳ ಗಟ್ಟಿ ಮೇಳ ಚಪ್ಪಾಳೆ ನೋಡ್ರಿ ಲಾಸ್ಟಿಗೆ. ವಿಶೇಷ ಬಂದ್ರೆ ಹಂಗ ರಿಪ್ಲೈ ಮಾಡಿ ಓಕೆ.
ಇಬ್ಬರಿಗೆ ಹಾಕ್ರಿ ನೀವು. ಫೋಟೋ ತೆಗಿಯಪ್ಪ. ಫೋಟೋ ತೆಗಿ. Kannada DJ song. ಏನಾಗ್ತೈತಿ? ಇಷ್ಟೇ ಇಷ್ಟೇ ನೀವು ಉಣ್ಣಲ್ರಿ? ಇಲ್ಲ ನಾವು ಮೊದಲು ಊಟ ಮಾಡ್ತೀವಿ, ಹೊಟ್ಟೆ ಹಸ್ತೈತೆ ನಮ್ಗೆ ಭಾಳ. ಮುಂಜಾನೆ ಊಟ ಏನೂ ಉಂಡಿಲ್ಲ. ಹೌದಿಲ್ಲ? ಬಾ ಉಣ್ಣು ಬಾ. ಫಸ್ಟ್ ನಾನು ಹೆಂಡತಿ ನಾನೇ ಹಾಕ್ಕೊಡಾಗುತ್ತೀನಿ. ಹೇಳ್ರಲ್ಲ ಎಲ್ಲರೂ ನಮ್ಮ ಹುಡುಗರು, ಎಲ್ಲ ಸಾಲಿ ಹುಡುಗರು. ಸಾಕಾ ಹೊಂಟ್ರೇನಿಗೆ ಇವರು ಹೊಂಟ್ರಿ ಇವನು ಹೋಗ್ತಾರೇನು ಚೋಟ್ಮೆ? ಏಯ್ ನೋಳ ಇಲ್ಲಿ ಆ ಹುಡುಗಿ ಕೈ ಹಿಡ್ಕೋತೆ ನಿನ್ನೆ ನೋಳಿಲ್ಲ ಇದು ಹಿಂಗೆ ಸಣ್ಣ ಕೈ ಹಿಡ್ದಾನೆ, ವಿಡಿಯೋ ಮಾಡೀನಿ. ಕೈ ಹಿಡ್ದಾನೆ, ವಿಡಿಯೋ ಮಾಡೋಣ, ಕೈ ಬಿಡ್ತಾನೆ. ಹೊಂಟ್ರ ಎಲ್ಲರೂ ಹೊಂಟಾರ ಅವ್ರ ಮನ್ಯಾಗ. ಕಳಿಸ್ಕೊಡು ಪಪ್ಪ ಈ ಕಡೆ ನೋಡಗ. ಹಾಂ ಈ ಕಡೆ ಮೊಬೈಲ್ ರುಡಾ ಬಿಟ್ಟದ ಅವನಿಗೆ. ಮೊಬೈಲ್ ಕಡೆ ಇಲ್ಲಿ ಮೊಬೈಲ್ ನೋಡಿ ತೋರಿಸಿಲ್ಲ ಅವಂಗೆ. ಎಲ್ಲೈತಿ ಎಲ್ಲೈತಿ? ನಮ್ಮದ ಏಯ್ ನಗೆ ನೋಡೋದು ಹೆಂಗೈತೆ ಅಂಜಿಕೆ. ನಮ್ಮ ಅಪ್ಪ ನೋಡ್ರಿ ಇವತ್ತು ಹೆಂಗೈತೆ ನಮ್ಮ ಅಪ್ಪನ ವೇಷಭೂಷಣ ಇವತ್ತಿನ ಇಲ್ಲ ಚೇಂಜ್. ಮತ್ತು ಅವ್ರ ಮನೆಯವರೆಲ್ಲ ಸುನಿತ ಹಾಳಾಗಿ ಚಾಲು ಮಾಡಿ ಊಟ ಇಷ್ಟೊತ್ತನ ಹತ್ತು ಈಗ ಇಲ್ಲ ನೋಡ್ಬೇಡಿ. ಇದ್ದೆ ಅಂದ್ರೆ ನಾನು ಬರ್ತೀನಿ ನೋಡಿ ನಾಳೆ ನೀನು ಜೋಡಿ ಊರಿಗೆ.
ಬರ್ತಾನವ್ವ ಭೂತ ಬರ್ತಾನವ್ವ ಭೂತ ಅನ್ನಲೇ ಮುಗಿತು ಸಂಜಿಕ ಚಲೋ ಎಲ್ಲ ಕಾರ್ಯಕ್ರಮ ಮುಗೀತು. ಏಳು ಎಂಟರ ಸುಮಾರು ಎಲ್ಲ ಒಯ್ತಾರ. ನೀವು ಬಂದು ಹೋಗ್ಬಿಡ್ರಿ. ಈಗಂತೂ ಸಂಜೆ ಆಯ್ತು, ಎಲ್ಲ ಮುಗೀತು, ಆಲ್ಮೋಸ್ಟ್ ಎಲ್ಲ ಮುಗೀತ. ಮತ್ತೆಲ್ಲ ಜಳ ಒಂದು ಸ್ವಲ್ಪ ಊಟ ಉಳ್ದೈತಿ. ಅದು ಒಂದು ಸ್ವಲ್ಪ ಯಾರ್ಯಾರಿಗಾರ ಏರಿಯಾದಾಗ ಅವ್ರಿಗೆ ಹಂಚ್ಬಿಡ್ತೀವಿ. ಇದು ಖಾಲಿ ಈಗ ಬಂದು ಟೆಂಟು ತೊಗೊಂಡು ಹೋಗ್ತಾರ. ಮುಗೀತು, 2 ಹಾರ ತೆಗೆದಿಟ್ಬಿಟ್ಟಿವಿ. ಈಗ ನಮ್ಮವ್ವ ಎಷ್ಟು ಜಲ್ದಿ ಮುಗೀತಲ್ಲ ಫಂಕ್ಷನು ಅಂತೇಳಿ ಚಿಂತೆ ಮಾಡಾಗುತ್ತಾಳ. ಹಾಂ, ಓಕೆ. ಈ ಕ್ಷಣ ಇದೇ ಥರ ಇರಲ್ಲ ಅಂತ ಒಂದೇನೋ ಕೇಳಿವಲ್ಲ, ಆ ಥರ ಆಗಿತ್ತು. ಭಾರಿ ಖುಷಿ ಇತ್ತು. ಈಗ ಮತ್ತೆ ಮಿಸ್ ಮಾಡ್ಕೊಳಕತ್ತೀವಿ. ಒಂದು 2 ದಿನ ಈ ಥರ ಫಂಕ್ಷನ್ಸ್ ಆಗ್ಬೇಕು ಅನ್ನೋ ಒಂದು ಅನ್ಸುತ್ತೆ. ಫುಲ್ ಸುಸ್ತಾಯ್ತು ಆಗ್ಬಿಟ್ಟೈತೆ ನಮಗೀಗ. ಟೆಂಟು ಇನ್ನೂ ಕಿತ್ಕೊಂಡು ಹೋಗಿಲ್ಲ. ನಮ್ಮ ಫ್ರೆಂಡ್ದೆ ಅದು. ಸೊ ನಾಳೆ ಒಂದು ತೊಗೊಂಡು ಹೋಗ್ತಾರೆ. ಹೆಚ್ಚು ಕಮ್ಮಿ ಒಂದು ದಿನದ ಮೇಲೆ ಹೆಚ್ಚು ಕಮ್ಮಿ 2 ದಿನ ಇದ್ದಂಗೆ ಆಯ್ತದು. ಇದನ್ನು ಲೈ ಏನ್ಲಿ ಏನು ಫಸ್ಟ್ ನೈಟಿಗೆ ರೆಡಿ ಮಾಡೋಗ್ತೀಯೇನು? ಹಾಂ, ಮದುವೆ ಆಗಿಲ್ಲ ಏನಂದು ಕೂಸಾಗೈತಿ? ಹಾಂ, ಹುಚ್ಚ ಹೌದು ನೋಡಿ, ಒಂಥರ ಚಂದ ಅನ್ಸುತ್ತೆ. ಈ ಥರ ಹೂವು ಹಾಕಿದ್ರೆ ಇದ್ರ ಮೇಲೆ ಕುಂದ್ರಾಕ. ಓಹ್, ಹಾರ ಪಾರ ಹಂಗೆ ಹಾಕೊಂಡ್ರೆ ನಡಿತೈತಿಲ್ಲ ನೋಡ್ಲಿ. ಏನಾಗಲ್ಲ ಬಿಡು, ಅಷ್ಟು ಮೂಢನಂಬಿಕೆ ಇರಬಾರ್ದು. ಓಕೆ, ಬರೋಬ್ಬರಿ ಐತಿ ಅನ್ಸುತ್ತೆ. ಚಂದ ಅನ್ಸುತ್ತೆ ಒಂಥರ ಹೂವದ ಮೇಲೆ ಕುಂದ್ರಾಕ. ಅದಕ್ಕೆಲ್ಲರೂ ಹೂವು ನೋಡ್ಕೊಂಡಾಗ ನೋಡ್ಕೋತೀನಿ, ಹೂವದ ಮೇಲೆ ನಡೆಸ್ತೀನಿ ಅಂತೇಳಿ ಅಂತಾರೆ. ಗುಡ್ ಮಾರ್ನಿಂಗ್. ನೀನು ರಾತ್ರಿ ಬ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ. ಇವತ್ತು ಬೆಳಗ್ಗೆ ಎದ್ದು ಬ್ಲಾಗ್ ಎಂಡ್ ಮಾಡಾಕತ್ತೀನಿ. ನೀವು ಬ್ಲಾಗ್ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಾಗೆ ನಿಮ್ಮೆಲ್ಲ ಕಮೆಂಟ್ಸಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.